ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ಯೋನ 4ನೇ ಅಧ್ಯಾಯದಿಂದ ದೇವರಿಗಿಂತ ಮುಂದಾಗಿ ಓಡುವುದು, ರನ್ನಿಂಗ್ ಅಹೆಡ್ ಆಫ್ ಗಾಡ್, ಈ ವಿಷಯದ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಪ್ರಸಂಗ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರುತ್ತೆ. ಯೋನ ದೇವರಿಗಿಂತ ಮುಂದಾಗಿ ಓಡಿದ್ರಿಂದ ಏನೆಲ್ಲ ಅವನು ಅನುಭವಿಸ್ತಾ ಎಂಬುದಾಗಿ ನಾವು ಕಲಿತೇವೆ. ಇದು ನಿಮಗೆ ಆಶೀರ್ವಾದವಾಗಿರುತ್ತೆ. ಯೋನ 4ನೇ ಅಧ್ಯಾಯ ಥೀಮು ರನ್ನಿಂಗ್ ಅಹೆಡ್ ಆಫ್ ಗಾಡ್, ದೇವರಿಗಿಂತ ಮುಂಚೆ ಓಡುವುದು. ಒಂದ್ಸಲ ಯೇಸು ಸ್ವಾಮಿ 12 ವಯಸ್ಸಿನವನಾಗಿದ್ದಾಗ ಯೋಸೇಫ ಮತ್ತು ಮರಿಯಳು ಒಂದು ಜಾತ್ರೆಗೆ ಯೆರೂಸಲೇಮಿಗೆ ಹೋಗ್ತಾ ಇರ್ತಾರೆ. ಯೇಸು ಸ್ವಾಮಿ ದೇವಾಲಯದ ಇಳ್ಕೊಳ್ತಾರೆ. ಅಲ್ಲಿ ಶಾಸ್ತ್ರಿಗಳೊಂದಿಗೆ ಮಾತನಾಡ್ತಾ ಇರ್ತಾರೆ, ದೇವರ ವಾಕ್ಯವನ್ನು ಮಾತನಾಡ್ತಾರೆ. ಆದರೆ 3 ದಿನದ ಪ್ರಯಾಣದಷ್ಟು ಮುಂದೆ ಹೋಗ್ಬಿಡ್ತಾರೆ ಯೋಸೇಫ ಮರಿಯಳು. ಏನಾಯಿತು ಅದು ನಮಗೆ ಲೂಕನ್ ಬರೆದ ಸುವಾರ್ತೆಯಲ್ಲಿ ಗೊತ್ತು. ಬಟ್ ಇಲ್ಲಿ ಯೋನ ದೇವರಿಗಿಂತ ಮುಂದಾಗಿ ಓಡ್ಬಿಡ್ತಾನೆ. ಅಂದರೆ 3ನೇ ಅಧ್ಯಾಯದ ಕಡೆ ಭಾಗದಲ್ಲಿ ನಾವು ನೋಡ್ತೀವಿ, ಯೋನ ಸಾರಿದಂಥ ಮೆಸೇಜ್ಗೆ ಮಾನಸಾಂತರ ಪಟ್ಬಿಡ್ತಾರೆ. ಅರಸನು ಮೊದಲುಗೊಂಡು ಒಂದು ಪ್ರಾಣಿವರೆಗೂ ಎಲ್ಲರೂ ಉಪವಾಸ ಮಾಡ್ತಾರೆ. ಆದ್ದರಿಂದ ದೇವರು ನಿನವೆ ಪಟ್ಟಣವನ್ನು ನಾಶ ಮಾಡೋ ಬದಲು ಉಳಿಸ್ತಾನೆ. ಇದು ಯೋನನಿಗೆ ಇಷ್ಟ ಆಗದೆ ಇರುವಂಥದ್ದು. ಅದನ್ನೇ ಈಗ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಂದರೆ ದೇವರಿಗಿಂತ ಮುಂದಾಗಿ ಓಡೋದು. ಪ್ರಿಯ ದೇವರ ಮಕ್ಕಳೇ, ದೇವರು ಕೊಡುವಂಥ ಪ್ರತಿಯೊಂದು ಮೆಸೇಜ್ ನಿನಗೆ ವಾಟ್ಸಾಪಲ್ಲಿ ಬರ್ಬೋದು, ಅಥವಾ ನಿನಗೆ ದೇವರು ಟಿ ವಿ ಮೂಲಕ ಸೇವಕರ ಮೂಲಕ ಮಾತನಾಡ್ಬೋದು, ಅಥವಾ ನಿನಗೆ ಯೂಟ್ಯೂಬ್ ಚಾನಲ್ ಮೂಲಕ ದೇವರು ಮಾತಾಡ್ಬೋದು. ಮುಖ್ಯವಾಗಿ ದೇವರು ಪ್ರತಿದಿನ ನಿನಗೆ ವಾಕ್ಯದ ಮೂಲಕವಾಗಿ ಮಾತನಾಡ್ತಾರೆ. ಮಾತ್ರವಲ್ಲದೆ ಭಾನುವಾರ ಸಂದೇಶಗಳ ಮೂಲಕವಾಗಿ ಮಾತನಾಡ್ತಾರೆ. ಆಗ ನೀನು ಮನ ತಿರುಗಿಸ್ಬೇಕು, ನೀವು ಮಾನಸಾಂತರ ಪಡಬೇಕು. ಒಂದು ವೇಳೆ ನೀನಿದು ವಿಧೇಯನಾಗದೆ ಹೋದರೆ, ನೀನು ಅವಿಧೇಯನಾದರೆ ಇದು ನಿನಗಾಗುತ್ತೆ ಅಂತ ದೇವರು ಹೇಳಿದಾಗ ದೇವರು ಮನ ತಿರುಗಿಸ್ತಾರೆ. ಅದು ನಿನಗೆ ಆ ಕೇಡು ಆಗದಿರೋ ಹಾಗೆ ನೀನು ನೋಡ್ಕೊಳ್ತಾರೆ. ಬಟ್ ಈಗ ಇಲ್ಲಿ ಮೆಸೇಜ್ ಏನಂದರೆ, ದೇವರ ಮುಂದಾಗಿ ನಾವು ಓಡೋದಾದರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಘಟನೆಗಳು ನಡೀತದೆ. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ರನ್ ಅಹೆಡ್ ಆಫ್ ಗಾಡ್. ದೇವರೊಂದಿಗೆ ನಡಿಬೇಕು, ದೇವ್ರ ಜೊತೆ ನಡಿಬೇಕು. ಜಾಸ್ತಿ ದೇವ್ರಿಗಿಂತ ಒಂದು 100 ಕಿಲೋಮೀಟರ್ ಮುಂದೆ ಓಡ್ಬಿಡ್ಬೇಡಿ. ಎಷ್ಟೋ ಜನ ದೇವ್ರಿಗಿಂತ ಮುಂಚೆ ಓಡ್ತಾರೆ. ಯೋನ ಹೇಗೆ ಓಡ್ದ ಅನ್ನೋದನ್ನು ನಾವು ಈಗ ಧ್ಯಾನ ಮಾಡ್ತೀವಿ. ಓಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಈಗ 1ನೇ ವಚನ, 4ನೇ ಅಧ್ಯಾಯ 1ನೇ ವಚನ, ದಯವಿಟ್ಟು ಸ್ತ್ರೀಯರೆಲ್ಲ ಓದ್ತಿರಮ್ಮ. ಇದರಿಂದ ಯೋನನಿಗೆ ಬಹು ಕರೆಕರೆಯಾಯಿತು. ಇದರಿಂದ ಯೋನನಿಗೆ ಬಹು ಕರೆಕರೆ ಆಯಿತು. ಏನು ಕರೆಕರೆ ಅಂದ್ರೆ ಅರ್ಥ ಏನು? ಹಿ ವಾಸ್ ಡಿಪ್ರೆಸ್ಡ್, ಹಿ ವಾಸ್ ಅನ್ಹ್ಯಾಪಿ. ಅವನಿಗೆ ಇಷ್ಟ ಆಗಿಲ್ಲ. ಅಂದರೆ 1,20,000 ಜನ ಪಾಪ ಬಿಟ್ಟು ದೇವರ ಕಡೆಗೆ ತಿರ್ಕೊಂಡು ರಕ್ಷಣೆ ಹೊಂದಿದಾಗ ಒಬ್ಬ ಸುವಾರ್ತಿಕನು ಸಂತೋಷವುಳ್ಳವನಾಗಿಯೇ ಇರಬೇಕು. ನಿಮ್ಮ ಮನೆಯಲ್ಲೂ ಅಷ್ಟೇ, ನಿಮ್ಮ ಹಳ್ಳಿಯಲ್ಲೂ ಅಷ್ಟೇ. ಒಂದು ವೇಳೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದುಷ್ಟರಾಗಿ ನಿಮಗೆ ಇಷ್ಟ ಇಲ್ಲದೆ ಹೋದರೂ ಸಹ, ಅವರೇನಾದ್ರು ದೇವರ ಕಡೆಗೆ ತಿರ್ಕೊಂಡ್ರು, ಕೆಟ್ಟ ನಡತೆ ಬಿಟ್ಟರು, ಅವ್ರ ದುರ್ಮಾರ್ಗತನ ಬಿಟ್ಟರು ಅಂದರೆ ನೀವು ಸಂತೋಷ ಪಡಬೇಕು. ಆದರೆ ಇಲ್ಲಿ ಯೋನ ಸಂತೋಷ ಪಡಲಿಲ್ಲ. ಹಿ ವಾಸ್ ಅನ್ಹ್ಯಾಪಿ. ಯಾಕೆ ಯೋನನಿಗೆ ಕರೆ ಉಂಟಾಯಿತು ಅಂತಂದರೆ ಅದಕ್ಕೆ 2 ಕಾರಣ ಇದೆ. ಇವನು ಪ್ರವಾದನೆ ನೆರವೇರಲಿಲ್ಲ. ಎರಡನೇದಾಗಿ ಇವನಿಗೆ ಜನರ ಮೇಲೆ ಸಿಟ್ಟು. ಎರಡನೇದಾಗಿ ನೋಡ್ರಿ, ವೈ ಹಿ ವಾಸ್ ಡಿಪ್ರೆಸ್ಡ್, ಅನ್ಹ್ಯಾಪಿ. ಯಾಕಂದರೆ ಇವನ ಪ್ರವಾದನೆ, ಇವನ ಮೆಸೇಜ್ ನೆರವೇರಲಿಲ್ಲ. ಇವನ ಮೆಸೇಜ್ ಏನಾಗಿತ್ತು? 40 ದಿನ ಆದಮೇಲೆ ದೇವರು ನಿನವೆ ಪಟ್ಟಣದವ್ರನ್ನ ನಾಶ ಮಾಡ್ತಾರೆ ಅಂತ. ಅದು ನೆರವೇರಿಲ್ಲ. ಯಾಕೆ ನೆರವೇರಿಲ್ಲ? ಯಾಕೆಂತಂದರೆ ಅವರು ಮನ ತಿರ್ಗಿಸ್ಬಿಟ್ಟು. ಇನ್ಫ್ಯಾಕ್ಟ್ ಒನ್ ಆರ್ ದಿ ಅದರ್ ವೇ ಆ ಪ್ರವಾದನೆ ನೆರವೇರಿತು, ಆದರೆ ಇವನಿಷ್ಟದ ಹಾಗೆ ನೆರವೇರಿಲ್ಲ ಅಷ್ಟೇ. ಇವನಿಗೆ ನಾಶ ಆಗಬೇಕು ಅಂತ, ದೇವರಿಗೆ ನಾಶ ಮಾಡಬಾರ್ದು ಅಂತ.
ಓಕೆ. ಎರಡನೇದಾಗಿ ಇವನು ಯಾಕೆ ಬೇಸರ ಆಯಿತು ಯೋನನಿಗಂದರೆ, ಈ ದಿನವೇ ಜನರ ಮೇಲೆ ಅವನಿಗೆ ಸಿಟ್ಟು ಕೋಪ ಇತ್ತು. ನಿನವೆ ಪಟ್ಟಣದವ್ರ ಮೇಲೆ ಅವನಿಗೆ ಕೋಪ ಆಯಿತು. ಯಾಕಂದರೆ ಈ ನಿನವೆ ಪಟ್ಟಣದವರು ಇಸ್ರಾಯೇಲರನ್ನ ಭಾಳ ದೌರ್ಜನ್ಯ ಮಾಡ್ತಾಯಿದ್ರು. ಅಸೀರಿಯನ್ಸ್ ಅಂತ ಹೇಳ್ತಾರಲ್ಲ, ಅಶೂರಿಯನ್ ಅಂತ ಹೇಳ್ತಾರೆ. ನಿನವೆ ಪಟ್ಟಣದವರು ಇಸ್ರಾಯೇಲರನ್ನ ಆ ರೀತಿ ಹೀಯಾಳಿಸ್ತಾ ಇದ್ರು. ಹೀಗಾಗಿ ಇವ್ರಿಗೆ ಹೆಂಗಾದ್ರೂ ಇವರು ಹಾಳಾಗೋಗಲಿ, ನಾಶ ಆಗಲಿ, ಸಾಯಲಿ ಇವರು ಅನ್ನೋದೇ ಯೋನನಿಗೆ ಇದ್ದಂಥ ಒಂದು ಹಠ. ಈಗ ಒಂದು ಪ್ರಶ್ನೆ ಅಲ್ಲಿ ನೋಡ್ರಿ, ಮಹೇಶ್ ಪ್ರಶ್ನೆ ಓದ್ತೀರಾ? ನಮಗೆ ಇಷ್ಟವಿಲ್ಲದವರ ಮೇಲೆ ದೇವರು ಕರುಣೆ ತೋರಿಸಿ ಅವರನ್ನು ಆಶೀರ್ವದಿಸಿದರೆ ನಮಗೆ ಏಕೆ ಬೇಜಾರು? ಯೋನನ ಹಾಗೆ ನಾವು ಇದ್ದೀವಿಯಾ? ಪ್ರಶ್ನೆ. ಯೋನನಿಗಿದ್ದಂಥ ಎರಡು ಗುಣಾತಿಶಯ. ಒಂದು, ಯಾರ ಮೇಲೆ ಅವನಿಗೆ ಇಷ್ಟ ಇಲ್ವೋ ದೇವರು ಅವನಿಗೆ ಕರುಣೆ ತೋರಿಸಿ ಆಶೀರ್ವಾದ ಮಾಡಿಬಿಟ್ರೆ ಅದು ಯೋನನಿಗೆ ಆಗ್ತಾ ಇರಲಿಲ್ಲ. ಇವತ್ತು ಎಷ್ಟೋ ಜನ ನಾವು ಆ ರೀತಿ ಇದ್ದೀವಿ ಅಲ್ಲ? ಯಾರೋ ನಮಗೆ ತಪ್ಪು ಮಾಡಿರ್ತಾರೆ, ಯಾರೋ ನಮಗೆ ಬೇಜಾರು ಮಾಡಿರ್ತಾರೆ, ಯಾರೋ ನಮಗೆ ಅನ್ಯಾಯ ಮಾಡಿರ್ತಾರೆ. ಸಂಬಡಿ ಹ್ಯಾಸ್ ಕಾಸ್ಡ್ ಈವಿಲ್ ಆ್ಯಂಡ್ ಟ್ರಬಲ್. ನಮ್ಮ ಕುಟುಂಬದಲ್ಲೇ ಇರ್ಬೋದು, ಅಥವಾ ನಮ್ಮ ಸ್ವಂತದವರಲ್ಲೇ ಇರ್ಬೋದು, ಅಥವಾ ನಮ್ಮ ಊರಲ್ಲೇ ಇರ್ಬೋದು, ಅಥವಾ ನಮಗೆ ವಿರುದ್ಧವಾಗಿ ಯಾರೇ ಇರ್ಬೋದು. ಅವರಿಗೆ ದೇವ್ರ ಕರುಣೆ ತೋರಿಸ್ಬಿಟ್ರೆ, ಅವ್ರನ್ನ ದೇವ್ರ ಆಶೀರ್ವಾದ ಮಾಡಿಬಿಟ್ರೆ ನಮಗೆ ಕೆಲವು ಸಲ ಬೇಜಾರು. ನಿಜಾನ ಅದು? ಬಟ್ ಒಂದು ವೇಳೆ ಅವರು ನಿನ್ನ ಪ್ರಾರ್ಥನೆಯಿಂದ ತಪ್ಪು ತಿಳ್ಕೊಂಡ್ರು, ಅಯ್ಯೋ ದೇವರೇ ನಾನು ತಪ್ಪು ಮಾಡಿಬಿಟ್ಟೆ, ಸ್ವಾಮಿ ನನ್ನನ್ನು ಕ್ಷಮಿಸು, ನಿನಗೆ ಅಪ್ಪ ಅವ್ರಿಗೂ ಅಪ್ಪನೇ. ಆಮೇನ್. ಅವ್ರು ಎಲ್ಲೋ ಒಂದು ಕಡೆ ಕಣ್ಣೀರಿಂದ ಹೋಗ್ಬಿಟ್ಟು ನಿನ್ನ ಪ್ರಾರ್ಥನೆ ಕೇಳಿ, ಅಮ್ಮ ಅಪ್ಪ ನಿನ್ನ ಪ್ರಾರ್ಥನೆ ಕೇಳಿ, ಛೇ ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ, ಏನೇ ಮನ್ನಿಯು ದೇವರೇ ನನ್ನ ಕ್ಷಮಿಸು, ಲಾರ್ಡ್ ಫರ್ಗಿವ್ ಮೀ ಅಂತ ಅವರು ಅಪ್ಪ ಅಂದ್ಬಿಟ್ರೆ, ನಮ್ಮ ದೇವರು ಎಂಥವ್ರಂದರೆ, ಯಾರು ಪಾಸ್ಟರ್ ಆಗಲ್ಲ ಅಂತ ಅಂದ್ಕೊಂಡಿರ್ತೀವೋ ಅವರೇ ಪಾಸ್ಟರ್ ಆಗಿರ್ತಾರೆ. ಯಾರು ವಿಶ್ವಾಸಿ ಆಗಲ್ಲ ಅಂತ ಇರ್ತೀರೋ ಅವರೇ ವಿಶ್ವಾಸಿ ಆಗಿರ್ತಾರೆ. ಒಬ್ಬ ನನಗೆ ಗೊತ್ತು ಚೆನ್ನಾಗಿ, ನಂದು ಈ ಮನೆ ಮೇಲ್ಗಡೆ ನನಗೆ ಏನಿಷ್ಟ ಅಂದರೆ, ಈ ಮನೇಲಿ ಏನಾದ್ರು ಹೊಡೆದ್ಬಿಟ್ರೆ ತುಂಬ ಕೋಪ ಇರ್ತಾಯಿದೆ. ಇವಾಗ ಸ್ವಲ್ಪ ಇನ್ನೂ ನಾನು ಸರಿ ಇಲ್ಲ, ಇನ್ನೂ ಸರಿ ಮಾಡ್ಕೊಳ್ಬೇಕು. ಸಿಲಿಂಡ್ರ್ ತರಬೇಕಾದ್ರೆ ಆ ಮೆಟ್ಲು ಹೊಡೆದ್ಬಿಟ್ಟ. ಅವನ್ನ ನೋಡಿಕೊಂಡೆ ನಾನು, ಒಂದು 10 ವರ್ಷ ನೋಡಿಕೊಂಡೆ ಅವನ್ನ. ಆದರೆ 10 ವರ್ಷ ನೋಡ್ಕೊಂಡ್ಮೇಲೆ ಒಂದಿನ ಏನು ಮಾಡ್ದೆ, ಮೆಟ್ಲು ಹೊಡೆದ್ಬಿಟ್ಟ. ನಾನು ಅದನ್ನು ಸ್ವಲ್ಪ ಖಂಡಿಸ್ಬಿಟ್ಟೆ. ಅವನಿಗೆ ಅಷ್ಟು ಮಾತು ಬರಲ್ಲ, ಆದರೆ ಈಗ ಅವನು ಪಾಸ್ಟ್ರು. ಕೆಲವು ಸಲ ನಾವು ಯೋಚನೆ ಮಾಡ್ತೀವಿ, ಕೆಲವರು ಕೆಟ್ಟವರು ಹಾಳಾಗಿ ಹೋಗ್ಬಿಡ್ಲಿ ಅಂತ ನಾವು ಅಂದ್ಕೊಂಡ್ರೆ ಅವ್ರಿಗೆ ದೇವ್ರು ಕರುಣೆ ತೋರಿಸ್ತಾರೆ. ಯಾಕೆ ಗೊತ್ತಾ? ಅವಳು ಎಲ್ಲೋ ಒಂದು ಕಡೆ ನಿನ್ನ ಹಾಗೆ ನನ್ನ ಹಾಗೆ ಅಪ್ಪ ಅಂತ ಅಂದ್ಬಿಟ್ರೆ, ಏಸಪ್ಪಗೆ ಅಪ್ಪ ಅಂದ್ಬಿಟ್ರೆ ಅವ್ರನ್ನ ಕರುಣಿಸ್ತಾರೆ. ಪ್ರಿಯರೇ, ಒಂದು ವೇಳೆ ದೇವರಿಗಿಂತ ಮುಂಚೆ ಓಡ್ತಾ ಇದ್ದೀರಾ, ಅತಿ ಬುದ್ಧಿವಂತರಾಗಿದ್ದೀರಾ, ಅತಿ ಜ್ಞಾನಿಗಳಾಗಿದ್ದೀರಾ, ಹಿಂದಕ್ಕೆ ಬನ್ನಿ, ಸ್ವಲ್ಪ ಹಿಂದಕ್ಕೆ ಬನ್ನಿ. ಖಂಡಿತವಾಗಿ ದೇವರಿಂದ ಮುಂದಾಗಿ ಓಡಿದ್ರೆ ನಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳು ನಾವು ಅನುಭವಿಸ್ಬೇಕಾಗುತ್ತೆ. ದೇವರಿಗಾಗಿ ಜೀವಿಸ್ರಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅನೇಕ ವೇಳೆ ನಮಗೆ ಬುದ್ಧಿ ಇದೆ, ಸಾಮರ್ಥ್ಯ ಇದೆ ಎಂಬುದಾಗಿ ಹೇಳಿ ನಿನಗಿಂತ ಮುಂಚೆ ನಾವು ಓಡಿ ಹೋಗಿದ್ದೇವೆ, ನಮ್ಮನ್ನು ಕ್ಷಮಿಸು. ಆ ರೀತಿ ಮಾಡದ ಹಾಗೆ ನಿನ್ನೊಂದಿಗೆ ನಡೆಯುವಾಗೆ ಈಗೋ ಎಲ್ಲ ದೇವ ಮಕ್ಕಳಿಗೂ ಕೃಪೆ ಕೊಡಪ್ಪ. ಯಾವುದೇ ವಿಷಯದಲ್ಲಿ ದೇವರೇ ನಿನ್ನೊಂದಿಗೆ ನಡೆಯುವ ಹಾಗೆ ದೇವರೇ ಸ್ವಾಮಿ, ನಿನಗಿಂತ ಮುಂದೆ ಓಡಿ ಹೋಗದ ಎಲ್ರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ